ತಂಗಾಳಿ ಬೀಸಿದಾಗ ಹೂವಾಯ್ತು ಈ ಮನ. ಸಂಚಿಕೆ 78. ಅದ್ರಿತ್ ಹಾಗೂ ಆಜ್ಞಾ ಮನೆಯಿಂದ ಹೊರಟ ನಂತರ ಶಾಂತದುರ್ಗಾರವರ ಮನೆಯ ದಾರಿ ಹಿಡಿದರು ಸುಮಂಗಲಾರವರು. ಸುಮ, ನೀನಿಲ್ಲಿ ಬಂದಾಗಿಂದ ಗಮನಿಸ್ತಾ ಇದ್ದೀನಿ. ಏನು ಚಿಂತೆಯಲ್ಲಿರೋ ಹಾಗಿದೆಯಾ? ಏನು ವಿಷಯ? ಸುಮಂಗಲಾರವರ ಮೊಗದಲ್ಲಿದ್ದ ಚಿಂತೆಯನ್ನು ಕಂಡು ತಮ್ಮ ಕಂಗ್ಲೀಷ್ ಭಾಷೆ ಬಿಟ್ಟು ಕನ್ನಡದಲ್ಲೇ ಪ್ರಶ್ನಿಸಿದರು ಶಾಂತದುರ್ಗಾರವರು. ದುರ್ಗಾ, ಈ ವಯಸ್ಸಲ್ಲಿ ಮೊಮ್ಮಗನ ಚಿಂತೆ ಬಿಟ್ಟು ಬೇರೆ ಯಾವ ಚಿಂತೆ ಇರುತ್ತೆ? ನೀನೇ ಹೇಳು. ಸುಮಂಗಲಾರವರು ಬೇಸರದಿಂದ ನುಡಿದಾಗ, ದೇವುಗೇನಾಯಿತು ಸುಮ? ಆತಂಕದಿಂದ ಕೇಳಿದರು ಶಾಂತದುರ್ಗಾರವರು. ಅದ್ದುಗೇನಾಯ್ತಮ್ಮ? ಮುಕುಂದರವರು ಸಹ ಪ್ರಶ್ನಿಸಿದಾಗ, ದೇವು ಆರಾಮಾಗಿದ್ದಾನೆ, ಆದರೆ ಸಂಕಟ ಪಡುತ್ತಿರುವವಳು ಅವನ ಹೆಂಡತಿ ಖ್ಯಾತಿ ಎಂದು ಉತ್ತರಿಸಿದ ಸುಮಂಗಲಾರವರು ಮುಕುಂದರವರ ಕಡೆಗೆ ನೋಡಿ, ನಮ್ಮ ದೇವು ಯಾಕೆ ಹೀಗಾಗಿದ್ದಾನೆ ಮುಕುಂದ? ಅವನು ಮೊದಲೆಲ್ಲ ಹೀಗಿರಲಿಲ್ಲ. ಇತ್ತೀಚೆಗೆ ಅವನು ನಗುವುದನ್ನೇ ಮರೆತಿದ್ದಾನೆ. ಅವನು ನೋವುಂಡು ಅವನ ಹೆಂಡತಿಗೂ ನೋವು ಕೊಡ್ತಿದ್ದಾನೆ. ಹೆಂಡತಿ ಮೇಲೆ ಕೈ ಮಾಡುವಷ್ಟು ಕ್ರೂರನಾಗಿದ್ದಾನೆ ಎಂದು ಕಣ್ಣೀರು ಸುರಿಸಿದರು. ಮೊಮ್ಮಗನ ನಡವಳಿಕೆ, ಅವನ ಬದಲಾವಣೆ, ಖ್ಯಾತಿಯ ನೋವು, ಅವರಿಬ್ಬರ ನಡುವೆ ಆಜ್ಞಾಳ ಪಾಡು ನೆನೆದವರಿಗೆ ಮೂವರ ಭವಿಷ್ಯ ನೆನೆದು ಭಯವಾಗಿತ್ತು. ಅತ್ತೆ, ಏನು ಹೇಳ್ತಿದ್ದೀರಾ? ನಮ್ಮದ್ದು ಖ್ಯಾತಿ ಮೇಲೆ ಕೈ ಮಾಡಿದ್ನಾ? ಇಲ್ಲ, ನಾನಿದನ್ನು ನಂಬಲ್ಲ. ನಮ್ಮದ್ದು ಹಾಗೆಲ್ಲ ಮಾಡಲ್ಲ. ಸುಮಂಗಲವರ ಮಾತನ್ನು ನಂಬಲಾಗಲಿಲ್ಲ ಪಾರಿಜಾತರವರಿಗೆ. ಅವನ ಬಗ್ಗೆ ಚೆನ್ನಾಗಿ ಬಲ್ಲವರು ಅವರು. ಯಾರಿಗೂ ನೋವು ನೀಡದವ ತನ್ನ ಹೆಂಡತಿಯ ಮೇಲೆ ಕೈ ಮಾಡಿದ್ದಾನೆ ಎಂದರೆ ಅವರ ಮನ ಅದನ್ನು ನಂಬಲು ಹಿಂದೇಟು ಹಾಕಿತು. ನಮ್ಮ ದೇವು ಬಗ್ಗೆ ನಾನ್ಯಾಕಮ್ಮ ಸುಳ್ಳು ಹೇಳಿ ಎಂದು ವಿಷಾದದ ನಗೆ ಬೀರಿದ ಸುಮಂಗಲಾರವರು, ಖ್ಯಾತಿಗೆ ದೇವು ಬಗ್ಗೆ ಏನೇನೂ ಗೊತ್ತಿಲ್ಲ. ದೇವು ನಿಮ್ಮ ಮಗ ಅಲ್ಲ ಅನ್ನೋ ವಿಷಯ ಕೂಡ ಇತ್ತೀಚೆಗೆ ಅವಳಿಗೆ ತಿಳಿದದ್ದು. ಆಜ್ಞಾ ಪುಟ್ಟಿ ದೇವು ಮಗಳಲ್ಲ ಅನ್ನೋ ವಿಷಯ ಸಹ ಅವಳಿಗೆ ಗೊತ್ತಿಲ್ಲ. ತಾನವನ ಎರಡನೇ ಹೆಂಡತಿ ಅಂದ್ಕೊಂಡಿದ್ದಾಳೆ ಆ ಮಗು. ನನ್ನ ಹತ್ರ ಅವಳು ಇದರ ಬಗ್ಗೆ ಪ್ರಶ್ನಿಸಿದಾಗಲೆಲ್ಲ ದೇವು ತಾನಾಗಿ ಹೇಳಲಿ ಅಂತ ಮಾತು ಮರೆಸಿದೆ ನಾನು. ಆದರೆ ದೇವು ಕರುಣೆ ಇಲ್ಲದವನಂತೆ ವರ್ತಿಸ್ತಿದ್ದಾನೆ ಎಂದರು. ಅಮ್ಮ, ಏನು ನಡೀತು? ಮಕ್ಕಳೆಲ್ಲಿದ್ದಾರೆ ಎಂದು ಮುಕುಂದರವರು ಸುಮಂಗಲಾರವರನ್ನು ಕೇಳಿದಾಗ, ಮೂವರು ಆ ಮನೆಗೆ ಬಂದಾಗಿನಿಂದ ಇಲ್ಲಿ ತನಕ ನಡೆದ ಘಟನೆಯನ್ನು ವಿವರಿಸಿದವರು. ಖ್ಯಾತಿಯ ತಂದೆ ಬಂದು ಅವಳನ್ನು ಅವರ ಮನೆಗೆ ಕರ್ಕೊಂಡು ಹೋದರು. ಅವಳ ತಮ್ಮನಿಗೆ ಹುಷಾರಿಲ್ವಂತೆ. ಇವತ್ತು ದೇವು ಮತ್ತು ಆಜ್ಞಾ ಪುಟ್ಟಿ ಖ್ಯಾತಿಯ ಮನೆಗೆ ಹೋದರು ಎಂದು ವರದಿ ಒಪ್ಪಿಸಿದರು. ತಿಳಿದೋ ತಿಳಿಯದೆಯೋ ನನ್ನ ಮಗಳಿಂದ ಅದ್ದು ಜೀವನ ಹಾಳಾಯಿತು. ಎಷ್ಟು ಉತ್ಸಾಹದಿಂದ ನಗು ನಗುತ್ತಾ ನಮ್ಮೆಲ್ಲರನ್ನು ನಗಿಸುತ್ತಾ ಇದ್ದ ಹುಡುಗನವ ಈಗ ಕಠೋರವಾಗಿ ವರ್ತಿಸ್ತಿದ್ದಾನೆ ಎಂದು ಅಂಗೈಯಿಂದ ಹಣೆಗೆ ಬಡಿದುಕೊಂಡು ಅತ್ತರು ಪಾರಿಜಾತರವರು. ಅಳ್ಬೇಡ ಪಾರಿ, ದೇವು ಬರಲಿ, ನಾವು ಅವನ ಜೊತೆ ಸಮಾಧಾನವಾಗಿ ಮಾತಾಡೋಣ, ಅವನಿಗೆ ಅರ್ಥ ಮಾಡಿಸೋಣ. ಮಡದಿಯನ್ನು ಸಂತೈಸಿದರು ಮುಕುಂದರವರು. ನಂಗ್ಯಾಕೋ ಖ್ಯಾತಿ ಇನ್ಮೇಲೆ ಇಲ್ಲಿ ಬರಲ್ಲ ಅನಿಸುತ್ತೆ ಮುಕುಂದ. ಅವಳ ತಂದೆಗೆ ನಮ್ಮ ದೇವು ಬಗ್ಗೆ ಅನುಮಾನ ಬಂದೇ ಅವರು ಅವಳನ್ನು ಕರ್ಕೊಂಡು ಹೋಗಿದ್ದಾರೆ ಅಂತ ಅನಿಸುತ್ತೆ. ಗೋಪಿನಾಥ್ರವರ ಮೊಗಭಾವ ನೆನೆದು ನುಡಿದರು ಸುಮಂಗಲಾರವರು. ನಾನವರ ಹತ್ರ ಮಾತಾಡ್ತೀನಿ ಅಮ್ಮ. ಗೋಪಿನಾಥ್ರವರಿಗೆ ಆಜ್ಞಾ ಅದ್ದು ಮಗಳಲ್ಲ ಅನ್ನೋ ವಿಷಯ ಗೊತ್ತಿತ್ತು. ಖ್ಯಾತಿಗೆ ಈ ವಿಷಯ ಗೊತ್ತಾಗಬಾರ್ದು ಅಂತ ಅದ್ದು ಹಠ ಮಾಡ್ದ. ಅದಕ್ಕೆ ನಾವಿಷ್ಟು ದಿನ ಸುಮ್ಮನಾಗಿದ್ವಿ. ಇನ್ಮೇಲೆ ನಾವು ಮೌನವಾಗಿರಲ್ಲ. ಅದ್ದು ಜೀವನ ಸರಿ ಮಾಡ್ತೀವಿ ಎಂದು ಭರವಸೆ ನೀಡಿದರು ಮುಕುಂದರವರು. ಖ್ಯಾತಿಯಿಂದ ವಿಷಯ ಮುಚ್ಚಿಟ್ಟಿರೋದಾದರೂ ಯಾಕೆ? ಅವನ ಬಗ್ಗೆ ತಿಳಿಯೋ ಹಕ್ಕು ಅವಳಿಗಿದೆ. ಇಷ್ಟು ಹೊತ್ತು ಮೌನವಾಗಿ ಎಲ್ಲರ ಮಾತುಗಳನ್ನು ಆಲಿಸುತ್ತಿದ್ದ ಶಾಂತದುರ್ಗಾರವರು ನುಡಿದರೆ, ಖ್ಯಾತಿ ನಮ್ಮ ಆಜ್ಞಾನ ತಾನು ಹೆತ್ತ ಮಗಳು ಅನ್ನುವಷ್ಟು ಪ್ರೀತಿಸ್ತಾಳೆ. ಇಬ್ಬರು ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ. ಆದರೂ ನಿಜ ಗೊತ್ತಾದರೆ ಖ್ಯಾತಿಯಲ್ಲಿ ಆಜ್ಞಾಳನ್ನು ದೂರ ಮಾಡಿಕೊಳ್ಳುವಳೋ ಎಂಬ ಭಯ ದೇವುಗೆ. ನಾನೆಷ್ಟೋ ಸಾರಿ ಅವನಿಗೆ ಅರ್ಥ ಮಾಡಿಸೋ ಪ್ರಯತ್ನ ಮಾಡಿದೆ. ಖ್ಯಾತಿ ಆ ಥರ ಮಾಡಲ್ಲ, ಅವಳು ನಮ್ಮ ಆಜ್ಞಾ ಪುಟ್ಟಿನ ತುಂಬ ಪ್ರೀತಿಸ್ತಾಳೆ ಅಂತ. ಆದರೆ ದೇವು ನನ್ನ ಮಾತನ್ನು ಕೇಳೋದೇ ಇಲ್ಲ ಅಂತಾನೆ. ಅವನಿಗೆ ಅವಂದೇ ಹಠ. ಖ್ಯಾತಿಯ ನೋವಿಗೆ ಅವಳೇ ಕಾರಣ ಅಂತ ಕೆಲವೊಮ್ಮೆ ಒಗುಟಗಟಾಗಿ ಏನೇನೋ ಹೇಳ್ತಾನೆ. ನಾನು ಗಮನಿಸಿದ ಪ್ರಕಾರ
ಇಬ್ಬರ ಮನಸ್ಸಲ್ಲೂ ಪ್ರೀತಿ ಇದೆ, ಆದರೆ ಇಬ್ಬರು ಅದನ್ನು ತೋರಿಸಿಕೊಳ್ತಿಲ್ಲ. ದೇವು ಕೋಪದ ಮುಖವಾಡ ಹೊತ್ತು ಕೆಲವೊಮ್ಮೆ ಅವಳನ್ನು ಕಾಳಜಿ ಕೂಡ ಮಾಡ್ತಾನೆ. ಇನ್ನವಳು ರಾತ್ರಿ ಅವನು ಬರೋ ತನಕ ಅವನಿಗೋಸ್ಕರ ಚಡಪಡಿಸ್ತಾ ಇರ್ತಾಳೆ ಎಂದು ತಮಗೆ ಇಷ್ಟು ದಿನದಲ್ಲಿ ಅವರಿಬ್ಬರ ಬಗ್ಗೆ ಅನಿಸಿದನ್ನು ಹೇಳಿದರು. ದೇವು ಬರಲಿ, ಆಮೇಲೆ ಅವನನ್ನು ಸರಿಯಾಗಿ ವಿಚಾರಿಸೋಣ. ಈ ಕೋಪ ಹಠದಿಂದ ಏನು ಸಾಧಿಸ್ತಾನೆ ಅವನು? ಕೊಂಚ ಅಸಮಾಧಾನದಿಂದಲೇ ನುಡಿದರು ಶಾಂತದುರ್ಗಾರವರು. ಈ ಸಾರಿ ಅವನನ್ನು ಹಾಗೆ ಬಿಡಬಾರ್ದು ದುರ್ಗಾ. ಸುಮಂಗಲಾರವರು ಸಹ ಅವರ ಮಾತನ್ನು ಅನುಮೋದಿಸಿದರು. ಏನೋ ಆವೇಶದಲ್ಲಿ ಮನಸ್ಸಲ್ಲಿರೋದನ್ನು ಹೇಳಿಬಿಟ್ಟೆ, ಇವಾಗೇನು ಹೇಳಲಿ? ತನಗೆ ತಾನೇ ಪ್ರಶ್ನಿಸಿದವನು. ನಾನೇನೋ ಆವೇಶದಲ್ಲಿ ಇವಳನ್ನು ತಪ್ಕೊಂಡು ಮನಸ್ಸಿನ ಮಾತನ್ನು ಹೇಳಿದೆ. ಆದರೆ ಇವಳು ನನ್ನನ್ನು ದೂರ ತಳ್ಳಲಿಲ್ಲ, ಬಿಗಿಯಾಗಿ ತಪ್ಕೊಂಡ್ಳು. ಅಂದರೆ ಇವಳು ನನ್ನನ್ನು ಪ್ರೀತಿಸ್ತಿದ್ದಾಳ. ಆದರೆ ಇವಳ ಪ್ರಕಾರ ನನಗೆ ಇವಳು ಎರಡನೇ ಆಯ್ಕೆ. ಹಾಗಿದ್ಮೇಲೂ ಇವಳು ನನ್ನನ್ನು ಪ್ರೀತಿಸಲು ಸಾಧ್ಯನಾ ಎಂದು ಯೋಚಿಸತೊಡಗಿದ. ಮಿಸ್ಟರ್ ಅದ್ರತ್ ದೇವ್, ಯಾಕೆ ಸುಮ್ಮನಾದ್ರಿ? ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಎಂದಳು ಖ್ಯಾತಿ ಅವನ ಮುಂದೆ ನಿಂತು. ಅದಕ್ಕೂ ಮುಂಚೆ ನನ್ನ ಪ್ರಶ್ನೆಗೆ ಉತ್ತರ ಕೊಡು. ನಾನು ನಿನ್ನನ್ನು ತಪ್ಕೊಂಡಾಗ ನೀನು ನನ್ನನ್ನು ಬಿಗಿಯಾಗಿ ತಪ್ಕೊಂಡೆ, ಏನಿದ್ರ ಅರ್ಥ? ನೀನು ನನ್ನನ್ನು ಪ್ರೀತಿಸ್ತಿದ್ದೀಯಾ? ಅವನ ಪ್ರಶ್ನೆಗೆ ತಬ್ಬಿಬ್ಬುಗೊಂಡಳು ಖ್ಯಾತಿ. ನನ್ನ ಪ್ರೀತಿ ಬಗ್ಗೆ ನಾನು ಈಗಲೇ ಹೇಳಬಾರ್ದು. ಮೊದಲು ಇವನ ಕೋಪದ ಹಿಂದಿನ ಕಾರಣ ತಿಳಿಬೇಕು. ಹಾಗೆ ನನ್ನನ್ನು ಯಾವಾಗಿಂದ ಪ್ರೀತಿಸ್ತಿದ್ದಾನೆ ಎಲ್ಲ ವಿಷಯ ನಂಗೆ ಗೊತ್ತಾಗಲೇಬೇಕು. ಆಮೇಲೆ ನಾನೇ ಇವನಿಗೆ ಪ್ರಪೋಸ್ ಮಾಡ್ತೀನಿ. ಹೌದು, ಇದೇ ಸರಿ ಎಂದುಕೊಂಡವಳೆ. ತಪ್ಕೊಂಡ್ರೆ ಪ್ರೀತಿ ಇದೆ ಅಂತ ಅರ್ಥನಾ? ನೀನು ತುಂಬ ಎಮೋಷ್ನಲ್ ಆಗಿದ್ದೆ, ಸೊ ನಾನು ನಿನಗೆ ಸಮಾಧಾನ ಮಾಡೋಣ ಅಂತ ಜಸ್ಟ್ ಹಗ್ ಮಾಡಿದೆ ಅಷ್ಟೆ. ಅದು ಮಾನವೀಯತೆಯಿಂದಾನೇ ಹೊರತು ಪ್ರೀತಿಯಿಂದಲ್ಲ. ನಾನು ಯಾವತ್ತೂ ಯಾರ ಸೆಕೆಂಡ್ ಚಾಯ್ಸ್ ಆಗಿರಲು ಬಯಸುವುದಿಲ್ಲ. ಹಾಗೆ ನನ್ನ ಚಾಯ್ಸ್ ಕೂಡ ಒನ್ ಆ್ಯಂಡ್ ಓನ್ಲಿ ಬೆಸ್ಟ್ ಚಾಯ್ಸ್ ಆಗಿರುತ್ತೆ ಎಂದಳು ಗತ್ತಿನಿಂದ. ಹಾಗಿದ್ಮೇಲೆ ನಂಗೆ ನಿನ್ನ ಮೇಲೆ ಪ್ರೀತಿ ಇದ್ದರೂ ಇಲ್ಲದೇ ಇದ್ದರೂ, ಕೋಪ ಇದ್ದರೂ ದ್ವೇಷ ಇದ್ದರೂ ನಿಂಗೆ ಯಾಕೆ ಅದು ಎಫೆಕ್ಟ್ ಆಗಬೇಕು? ಇಗ್ನೋರ್ ಮಾಡ್ಬೋದಲ್ಲ ಎಂದವ ಹುಬ್ಬೇರಿಸಿದಾಗ. ಇಗ್ನೋರ್ ಮಾಡ್ತಿದ್ದೆ, ಬಟ್ ನಾನು ಮಾಡದೇ ಇರೋ ತಪ್ಪನ್ನು ನಾನು ಮಾಡಿದ್ದೀನಿ ಅಂತ ನನ್ನ ಮೇಲೆ ಅಪವಾದ ಹೊರಿಸಿದೀಯ ನೀನು. ಸೊ ನಂಗೆ ಅದರ ಬಗ್ಗೆ ತಿಳಿಬೇಕು. ಪುಟಾಣಿ ಅಮ್ಮನ ಸಾವಿಗೆ ನಾನು ಹೇಗೆ ಕಾರಣ ಅಂತ ತಿಳಿಯಲೇಬೇಕು ನಾನು. ಆಮೇಲೆ ನೀನು ಕೋಪನಾದರೂ ಮಾಡ್ಕೊ, ದ್ವೇಷನಾದರೂ ಮಾಡ್ಕೊ, ಐ ಜಸ್ಟ್ ಡೋಂಟ್ ಕೇರ್ ಎಂದಳು ತುಟಿ ಸೊಟ್ಟಾಗಿ ಮಾಡಿ. ನಾನು ಹೇಳೋದಿಲ್ಲ, ನಂಗೆ ಹೇಳೋಕ್ಕೆ ಮನಸ್ಸಿಲ್ಲ ಎಂದ ಕೈ ಕಟ್ಟಿ ನಿಂತು ಗಂಭೀರವಾಗಿ. ಬಟ್ ನನಗೆ ಕೇಳೋ ಮನಸ್ಸಿದೆ, ಹೇಳದೆ ಇಲ್ಲಿಂದ ಹೋಗಲು ಬಿಡೋದಿಲ್ಲ ನಾನು. ಇವಾಗ ಅದನ್ನು ತಿಳ್ಕೊಂಡು ಏನು ಮಾಡ್ತೀಯಾ? ಅವಳನ್ನು ವಾಪಸ್ ಕರ್ಕೊಂಡು ಬರೋದಕ್ಕೆ ನಿಂಗಾಗುತ್ತಾ? ಅವಳ ರಟ್ಟೆ ಹಿಡಿದು ಪ್ರಶ್ನಿಸಿದ. ಅವನ ಕೆಂಪಾದ ಕಣ್ಗಳು ಅವನು ಕೋಪಗೊಂಡಿದ್ದಾನೆ ಎಂದು ತಿಳಿಸುತ್ತಿತ್ತು. ಆ ಕೋಪದ ಹಿಂದಿರುವ ನೋವು ಅವಳಿಗೂ ಅರಿವಾಯಿತು, ಆದರೆ ಕಾರಣ ಮಾತ್ರ ತಿಳಿಯಲಿಲ್ಲ. ಅವಳು ಮೌನವಾಗಿರುವುದನ್ನು ಕಂಡು, ಯಾಕೆ ಸೈಲೆಂಟ್ ಆಗಿಬಿಟ್ಟೆ? ಅವಳನ್ನು ವಾಪಸ್ ಕರ್ಕೊಂಡು ಬರಲು ನಿನ್ನಿಂದ ಆಗಲ್ಲ, ಅದೇ ಸತ್ಯ. ಆದರೆ ನಮ್ಮ ಮಗಳಿಗೆ ತಾಯಿಯಾಗಿ ಜೀವನ ಪೂರ್ತಿ ನಮ್ಮ ಜೊತೆ ಇರಬೇಕು ನೀನು, ಅದೇ ನಿನ್ನ ತಪ್ಪಿಗಿರುವ ಶಿಕ್ಷೆ ಎಂದವ ಅವಳಿಂದ ಸರಿದು ನಿಂತ. ಪುಟಾಣಿಗೆ ನಾನು ಜೀವನ ಪೂರ್ತಿ ಅಮ್ಮನಾಗಿರ್ತೀನಿ, ಆದರೆ ನಿನ್ನ ಜೊತೆ ಇರೋದಕ್ಕೆ ನನ್ನಿಂದ ಆಗಲ್ಲ. ಪುಟಾಣಿನ ನಾನು ದತ್ತು ತಗೋತೀನಿ. ನಾನು ಆಕರ್ಷಣ ಮದುವೆ ಆದರೆ ಅವರು ಪುಟಾಣಿಗೆ ತಂದೆಯ ಪ್ರೀತಿ ಕೊಡ್ತಾರೆ, ಅವರು ತುಂಬ ಒಳ್ಳೆಯವರು ಎಂದು ಬೇಕಂತಲೇ ಆಕರ್ಷಣ ಹೊಗಳಿದಳು. ನೋ, ಚೀರಿದ ಅದ್ರಿತ್. ತನ್ನ ಅಂಗೈಯಿಂದ ಅವನ ಬಾಯಿ ಮುಚ್ಚಿದವಳು. ಮಮ್ಮಿ, ಅಜ್ಜಿ, ತಾತ ಎಲ್ಲ ಬಂದ್ಬಿಡ್ತಾರೆ ಇಲ್ಲಿಗೆ ಎಂದಳು ಬಾಗಿಲತ್ತ ನೋಡುತ್ತಾ. ತನ್ನ ತೀರ ಸನಿಹ ಇದ್ದವಳನ್ನೇ ನೋಡುತ್ತಾ, ನನ್ನಿಂದ ದೂರ ಹೋಗೋ ಯೋಚನೆ ನಿನಗೆ, ಆದರೆ ನಾನಂತೂ ಖಂಡಿತ ನಿನ್ನನ್ನು ಬಿಡಲ್ಲ. ಆ ಆಕರ್ಷಣ ಮದುವೆ ಆಗಲ್ಲಂತೂ ಖಂಡಿತ ಬಿಡೋದಿಲ್ಲ ಎಂದುಕೊಂಡವ ಅವಳ ಕೈಯನ್ನು ಕಿತ್ತೆಸೆದು, ನನ್ನಿಂದ ನನ್ನ ಮಗಳನ್ನು ದೂರ ಮಾಡೋಕ್ಕೆ ನೋಡಿದರೆ ಸಾಯಿಸ್ಬಿಡ್ತೇನೆ ನಿನ್ನ, ತೋರು ಬೆರಳು ತೋರಿ ತಾಕೀತು ಮಾಡಿದ. ಖ್ಯಾತಿ ಅವನ ಮಾತು ತನಗಲ್ಲ ಎಂಬಂತೆ ಎತ್ತಲೋ ನೋಡುತ್ತಾ ನಿಂತು ಬಿಟ್ಟಳು. ಏನು ನಡೀತು ಅಂತ ಹೇಳಿದೆ, ಸುಮ್ಮನೆ ನನ್ನ ಮೇಲೆ ಅಪವಾದ ಹೊರಿಸ್ತಾನೆ ಇಡಿಯಟ್. ಪುಟಾಣಿಯ ಅಮ್ಮನಾಗಿ ಜೀವನ ಪೂರ್ತಿ ಇರ್ತೀನಿ ನಾನು, ಅದರಲ್ಲಿ ನನಗೇನು ಸಮಸ್ಯೆ ಇಲ್ಲ. ಆದರೆ ಹೀಗೆ ಅಪವಾದ ಹೊತ್ತು ಇವನ ಜೊತೆ ಬದುಕೋಕೆ ನನ್ನಿಂದ ಆಗಲ್ಲ. ನಾನೀಗ ಏನೇ ಕೇಳಿದರೂ ಇವನು ಬಾಯಿ ಬಿಡಲ್ಲ.
ಎಂದುಕೊಂಡವಳೆ. ಇವನು ನನ್ನನ್ನು ಪ್ರೀತಿಸೋ ವಿಷಯ ಸಹನಾಗಿ ಗೊತ್ತು ಅಂತ ಪಪ್ಪ ಹೇಳಿದ್ರಲ್ಲ. ಒಂದ್ಸಾರಿ ಅವಳನ್ನು ಮೀಟ್ ಮಾಡಿ ಅದರ ಬಗ್ಗೆ ಮಾತಾಡಬೇಕು. ನನ್ನಿಂದ ಯಾಕೆ ಆ ವಿಷಯವನ್ನು ಮುಚ್ಚಿಟ್ಲು ಅಂತ ತಿಳ್ಕೋಬೇಕು ಎಂದುಕೊಂಡಳು. ಅಷ್ಟರಲ್ಲಿ ಮಮ್ಮಿ, ಖ್ಯಾತಿಯ ಬಳಿ ಓಡಿ ಬಂದಳು ಆಜ್ಞಾ. ಅವಳನ್ನು ಕಂಡೊಡನೆ ಅವಳ ಸಮಕ್ಕೆ ಕುಳಿತು ಅವಳನ್ನು ಅಪ್ಪಿದವಳು ಮನಸ್ಸಾರೆ ಅವಳನ್ನು ಮುದ್ದಿಸಿದಳು. ಆಜ್ಞಾ ಹಾಗೂ ಖ್ಯಾತಿಯ ಪ್ರೀತಿ ಕಂಡು ಕೊಂಚ ಶಾಂತನಾದ ಅದ್ರಿತ್. ಮಮ್ಮಿ, ಅಜ್ಜಿ ನಿಮ್ಮನ್ನು ಕೆಳಗಡೆ ಬರೋದಕ್ಕೆ ಹೇಳಿದರು. ಯಾರೋ ಗೆಸ್ಟ್ ಬಂದಿದ್ದಾರೆ ಎಂದಳು ಆಜ್ಞಾ. ಹೌದಾ, ಯಾರು? ಗೊತ್ತಿಲ್ಲ ಮಮ್ಮಿ, ಆದರೆ ಅವರನ್ನು ಮೊದಲು ನೋಡಿದ್ದೀನಿ ನಾನು ಎಂದಳು ಆಜ್ಞಾ. ಸರಿ ಬಾ ಹೋಗೋಣ. ಆಜ್ಞಾಳ ಕೈ ಹಿಡಿದು ಅಲ್ಲಿಂದ ನಡೆದಿದ್ದಳು ಖ್ಯಾತಿ. ಮುಂದುವರಿಯುವುದು.